ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ರುಚಿಯಾದ ಹಾಗೂ ಆರೋಗ್ಯಕರವಾದ ಪುದೀನ ಪೀಸ್ ಪಲಾವನ್ನು ಮಾಡ್ತಾ ಇದ್ದೇನೆ. ಇದನ್ನು ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಡಿನ್ನರ್ಗೆ ಅಥವಾ ಬೆಳಗಿನ ಉಪಹಾರಕ್ಕೆ ಕೂಡ ತಿನ್ನಬಹುದು. ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕೊಡಬಹುದು. ತುಂಬ ಸುಲಭವಾಗಿ ಈ ಪುದೀನ ರೈಸ್ ಬಾತನ್ನು ಮಾಡ್ಬೋದು. ನನ್ನ ವಿಡಿಯೋಸ್ ನಿಮಗೆ ಇಷ್ಟವಾಗ್ತಾ ಇದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಚಾನಲನ್ನು ಮೊದಲ ಬಾರಿ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈ ಪುದೀನ ರೈಸನ್ನು ತರಕಾರಿಗಳನ್ನು ಉಪಯೋಗಿಸಿ ಕೂಡ ಮಾಡಿಕೊಳ್ಳಬಹುದು ಅಥವಾ ಯಾವುದೇ ತರಕಾರಿಗಳಿಲ್ಲದಿದ್ದಾಗ ಬರೀ ಪುದೀನ ಸೊಪ್ಪುಗಳನ್ನು ಮಾತ್ರ ಹಾಕಿ ಕೂಡ ಮಾಡಿಕೊಳ್ಳಬಹುದು. ನಾನಿಲ್ಲಿ ರುಚಿಗೆ ಸ್ವಲ್ಪ ಬಟಾಣಿಯನ್ನು ಉಪಯೋಗಿಸ್ತಾ ಇದ್ದೇನೆ. ನಾವು ಮಾರ್ಕೆಟಿಂದ ಪುದೀನ ಸೊಪ್ಪನ್ನು ತಂದಿದ್ರೆ ಅದರಲ್ಲಿ ಬೇಡದ ಸೊಪ್ಪುಗಳೆಲ್ಲ ಇದ್ದರೆ ಅದನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಮೊದಲಿಗೆ ನಾನು ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಗೂ ಪುದೀನ ಸೊಪ್ಪನ್ನು ಹಾಕಿ ಒಂದು ಪೇಸ್ಟನ್ನು ಸಿದ್ಧ ಮಾಡಿಕೊಳ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳಬಹುದು. ನಾನಿಲ್ಲಿ ರಾತ್ರಿ ನೆನೆ ಹಾಕಿದ ಬಟಾಣಿಯನ್ನು ಉಪಯೋಗಿಸ್ತಾ ಇದ್ದೇನೆ. ನೀವು ಫ್ರೆಶ್ ಆದ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಉಪಯೋಗಿಸಿಕೊಳ್ಳಬಹುದು. ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಜೀರಿಗೆ, ಚಕ್ಕೆ, ಲವಂಗವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಪಲಾವ್ ಎಲೆ ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಳಬಹುದು. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಈಗಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಪುದೀನದ ಹಸಿ ವಾಸನೆಯೆಲ್ಲ ಹೋಗುವವರೆಗೆ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳಬೇಕು. ನಾನು ಈಗಲೇ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಮತ್ತೆ ನಾವು ನೋಡಿಕೊಂಡು ಉಪ್ಪನ್ನು ಸೇರಿಸಿಕೊಳ್ಳಬಹುದು. ಇದು ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಘಮ್ ಅಂತ ಬರ್ತಾ ಇದೆ. ಈಗ ನಾವು ನೆನೆಸಿರುವ ಬಟಾಣಿಯನ್ನು ಹಾಕಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಇಷ್ಟವಾದ ಬೇರೆ ಯಾವುದಾದ್ರೂ ತರಕಾರಿಗಳನ್ನು ಕೂಡ ಇಲ್ಲಿ ಉಪಯೋಗಿಸಿಕೊಳ್ಳಬಹುದು. ನಾನಿಲ್ಲಿ ಚಿಟಿಕೆ ಅರಿಶಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ, ಇದು ಆಪ್ಷನಲ್. ನಂತರ 1 ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಹಾಕಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅಕ್ಕಿ ಮತ್ತು ತರಕಾರಿಗೆ ಪುದೀನದ ಪೇಸ್ಟ್ ಎಲ್ಲ ಚೆನ್ನಾಗಿ ಹಿಡಿದುಕೊಳ್ಳಲಿ. 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ನೀರನ್ನು ಹಾಕಿಕೊಳ್ಳೋಣ. 1 ಕಪ್ ಅಕ್ಕಿಗೆ ನಾನಿಲ್ಲಿ 2 ಕಪ್ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಉಪ್ಪು ಖಾರವನ್ನು ನೋಡಿಕೊಳ್ಳಿ. ಬೇಕಿದ್ದರೆ ಸೇರಿಸಿಕೊಳ್ಳಬಹುದು. ನೀವು ಬೇಕಿದ್ದರೆ ಪಲಾವ್ ಹುಡಿಯನ್ನು ಕೂಡ ಹಾಕಿಕೊಳ್ಳಬಹುದು, ಅದು ಆಪ್ಷನಲ್. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 3 ವಿಸಿಲ್ ಬೇಯಿಸಿಕೊಳ್ಳಬೇಕು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಉಪಯೋಗಿಸಿರುವುದರಿಂದ 3 ವಿಸಿಲ್ ಕೂಗಿಸ್ತಾ ಇದ್ದೇನೆ. ಬಾಸ್ಮತಿ ಅಕ್ಕಿ ಆದರೆ 1 ವಿಸಿಲ್ನಲ್ಲಿ ಬೇಯುತ್ತದೆ. ಕುಕ್ಕರ್ನ ವಿಸಿಲ್ ಪೂರ್ತಿಯಾಗಿ ಇಳಿದ ನಂತರ ಮುಚ್ಚಳವನ್ನು ತೆಗೆದು ನೋಡೋಣ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಪುದೀನ ಪೀಸ್ ಪಲಾವ್ ಸಿದ್ಧವಾಗಿದೆ. ಪಲಾವ್ ತುಂಬ ಉದುರುದುರಾಗಿ ಬಂದಿದೆ, ತುಂಬ ರುಚಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಮಾಡಿಕೊಡಬಹುದು. ಯಾವುದೇ ತರಕಾರಿಗಳಿಲ್ಲದೆ ಕೂಡ ಇದನ್ನು ಮಾಡಿಕೊಳ್ಳಬಹುದು. ತುಂಬ ರುಚಿಯಾದ ಹಾಗೂ ಆರೋಗ್ಯಕರವಾದಂತಹ ಪುದೀನ ರೈಸ್ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಚಾನಲನ್ನು ಮೊದಲ ಬಾರಿ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.